ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆಲ್ಲರೂ ಹೆಂಗದಿರಿ? ನಾನಂತೂ ಆರಾಮಾಗಿದ್ದೇನೆ ರೀ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾ ಇದ್ದೀನಿ. ಲಾಸ್ಟ್ ಬ್ಲಾಗಲ್ಲೇ ನೋಡಿದ್ರಿ ನೀವು. ಬೆಳಗ್ಗೆ 5:30ಕ್ಕೆ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ನಾವು ಯಲ್ಲಮ್ಮ ಗುಡ್ಡಕ್ಕೆ ಹೋಗಿ ಯಲ್ಲಮ್ಮ ದೇವಿಯ ದರ್ಶನ ಮಾಡ್ಕೊಂಡ್ವಿ. ಮಸ್ತಾಗಿ ದರ್ಶನ ಕೂಡ ಆಯಿತು. ಈಗ ಯರಗಟ್ಟಿಗೆ ಬಂದಿದ್ವಿ. ಯರಗಟ್ಟಿಗೆ ಬಂದಾದ ನಂತರ ಟಿಫನ್ ಸಲುವಾಗಿ, ನಾಷ್ಟಾ ಸಲುವಾಗಿ ನಿಂತೀವಿ. ಹಶುವಾಗಿತ್ತು. ಟಿಫನ್ ಮಾಡ್ಕೊಂಡ್ರೆ ನಮ್ಮ ಮುಂದಿನ ಪ್ರಯಾಣ ಕೊಣ್ಣೂರು ಕರಿಸಿದ್ದೇಶ್ವರ ದೇವರಿಗೆ ಹೋಗೋದೈತಿ. ಇಲ್ಲಿಂದನೂ ಸ್ವಲ್ಪ ದೂರ ಆಗುತ್ತೆ. ಅದಕ್ಕಿಂತ ಮುಂಚೆ ನಾಷ್ಟ ಮಾಡ್ಕೊಳ್ಳೋಣ ಅಂತ ಯರಗಟ್ಟಿಯಲ್ಲಿರುವಂಥ ಶ್ರೀಕೃಷ್ಣ ಹೋಟೆಲಿಗೆ ಬಂದೀವಿ ನೋಡ್ರಿ. ಯಾರಿಗೇನೆಲ್ಲ ಬೇಕು ತೊಗೊಂಡು ಟಿಫನ್ ಮಾಡಿ ಇಲ್ಲಿಂದ ಬಿಡೋದಂಥೇಳಿ. ನೀವು ಮಾತ್ರ ವಿಡಿಯೋನ ಸ್ಕಿಪ್ ಮಾಡ್ದೇ ಎಂಡ್ವರೆಗೆ ನೋಡ್ರಿ, ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಏನು ಬೇಕು ನಿಂಗೆ? ಪುರಿ ನೋಡ್ರಿ, ಪುರಿ ಬೇಕಂತ. ಪುರಿ ತಿನ್ನ. ಸ್ನೇಹಿತರೆ, ನಾವೆಲ್ಲರೂ ಇಡ್ಲಿ ವಡೆ ತೊಗೊಂಡಿದ್ವಿ. ನಮ್ಮ ತನು ನೋಡಿದ್ರಿ ಪುರಿ ಬೇಕಂದ್ಲು. ಸೊ ಅದಕ್ಕೋಸ್ಕರ ಪುರಿ ಆರ್ಡ್ರ್ ಮಾಡಿದೆ. ಪುರಿ ಬರುತ್ತಲೆ ಅಂದ್ರೆ ಮತ್ತು ಬೆಲೆ ನಾನು ಇಡ್ಲಿನೇ ಬೇಕಂದ್ಲು. ಹೀಗಾಗಿ ಪುರಿ ತಮ್ಮ ತಿಂತಾನ್ಬಿಡಂತ ಸೈಡಿಗೆ ಇಟ್ಟು ನಾವೆಲ್ಲರೂ ಇಡ್ಲಿ ವಡೆ ತಿನ್ನಕತ್ತೀವಿ. ಪೂಜಾ ಆಕಿಗೆ ಇಡ್ಲಿನ ತಿನ್ನಿಸ್ತಾ ಇದ್ದಾಳೆ ನೋಡ್ರಿ. ಇನ್ನು ನಾಷ್ಟ ಮಾಡಿಕೊಂಡು ನಮ್ಮ ಪ್ರಯಾಣವನ್ನು ಮುಂದುವರಿಸ್ಬೇಕು. ಸೊ ನೀವು ಮಾತ್ರ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಸೊ ನೋಡ್ತಾ ಇದ್ದಿರಲ್ಲ, ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ನಾವು ಇಲ್ಲಿಂದ ಹೊರಡಕತ್ತ ಮೇಲೆ ನನಗೆ ನೆನಪಾಯಿತು. ಏನಪ್ಪ ಅಂತಂದ್ರೆ, ಲಾಸ್ಟ್ ಟೈಮ್ ನಾವು ಏನು ಕೊಣ್ಣೂರಿಗೆ ಹೋಗಿದ್ವಿ, ಆವಾಗ ವಿಡಿಯೋನ ನೋಡಿ ನಮ್ಗೆ ಮೊದಲದ ಸಬ್ಸ್ಕ್ರೈಬರು, ಇಲ್ಲ ನೀವು ನಮ್ಮ ಊರ ಮೇಲೆ ಹೋಗಿರಿ, ನಮ್ಮ ಮನೆಗೆ ಬರಲೇ ಇಲ್ಲ, ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಬಂದಾಗ ಬರಲೇಬೇಕು ಅಂತ ಹೇಳಿದ್ರು ಸ್ನೇಹಿತರೆ. ಹಾಗೆ ಲಾಸ್ಟ್ ಟೈಮ್ ನಾವು ಬೆನ್ಕಟ್ಟಿಗೆ ಹೋದಾಗೂ ಬೆನ್ಕಟ್ಟಿ ಬ್ಲಾಗ್ ಒಳಗೆ ಹೇಳಿದ್ದೆ. ಈಗ ಬೆನ್ಕಟ್ಟಿ ದುರ್ಗಾದೇವಿದು ಒಂದು ಪೂಜೆ ಇದೆಲ್ಲ ಮುಗೀತು. ನೆಕ್ಸ್ಟ್ ಕೊಣ್ಣೂರು ಕರಿಸಿದ್ದೇಶ್ವರ ನಮ್ಮ ಮನೆ ದೇವ್ರಿಗೆ ಹೋದ್ರೆ ಅದು ಮುಗ್ದಂಗೆ ಆಕೈತಿ ಅಂಥೇಳಿ. ಸೊ ಆ ಬ್ಲಾಗ್ ನೋಡಿನೂ ಮತ್ತು ಕಮೆಂಟ್ ಹಾಕಿದ್ರು ಅವರು, ಇಲ್ಲ ಈ ಸರಿ ಯಾರ ಬರ್ತೀರಿನ, ಇಲ್ಲ ಬರ್ರಿ, ಖಂಡಿತವಾಗ್ಲೂ ನಮ್ಮ ಮನೆಗೆ ತಪ್ಪಿಸ್ಬೇಡ್ರಿ ಅಂಥೇಳಿ. ಸೊ ಹೀಗಾಗಿ ಪ್ರೀತಿಯಿಂದ ನಾನು ಮತ್ತು ಅವ್ರಿಗೆ ಕಾಲ್ ಮಾಡಿದೆ, ಇಲ್ಲ ಬರ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ರಾಜೇಶ್ವರಿ ತೇಲಿ ಅಂತ ಹೇಳಿಬಿಟ್ಟು ಅವರ ಹೆಸರು. ನನ್ನ ರೆಗ್ಯುಲರ್ ವ್ಯೂವರ್ ಅವರು. ಸೊ ಅವ್ರ ಮನೆಗೆ ಬಂದ್ವಿ ನೋಡ್ರಿ, ರೀಚ್ ಆಗೈತಿ. ಕೂತೇವೆ ಎಲ್ಲರೂ ಕೂಡ. ಈಗ ಅವ್ರನ್ನೂ ಕೂಡ ಭೇಟಿ ಮಾಡಿಸ್ತೀನಿ ನಾನು ನಿಮ್ಗೆ. ನೋಡ್ರಿ, ನಾವು ಬಂದೇವಿ ಮುದೋಳೊಳಗೆ ಸಬ್ಸ್ಕ್ರೈಬರ್ ಮನೆಗೆ, ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಮನೆಗೆ ಬಂದೇವಿ. ಮುದೋಳ್ನಾಗ ಐತೆ ಅವ್ರ ಮನೆ. ಸೊ ಅಂದಿವಿ ಭೇಟಿಯಾಗತ್ತೆ ನೋಡ್ರಿ. ಭಾಳ ಹೇಳದ್ದಿರೋರು ಬರ್ಬೇಕಂತ ಹೇಳಿ ಎಲ್ಲರನ್ನೂ ಕರ್ಕೊಂಡು ಬಂದೇನಿ. ಅಲ್ಲೋ ಬಾ, ಅಜ್ಜಿ ಕರಿತಾರೆ ನೋಡಿ. ಹೋಗ್ಬರೋಗು, ನಿನ್ಗೆ ಆಗ್ರ ತೋರಿಸ್ಬರೋಗು. ನೋಡ್ಬರೋ ಮನೆ ಮಸ್ತ್ ಏನಲ್ಲ. ಚಾಕ್ಲೇಟ್ ಅವು ಒಂಥರ ಏನದೆ ಏನಪ್ಪ ಅಲ್ಲ ನೋಡ್ರಿ, ಫಾರಿನ್ ಚಾಕ್ಲೇಟ್ಸು ಬಂದುವ. ತಿನ್ನೋದಿದ್ರಷ್ಟು ತಗೋ ಇಟ್ಟಿನ ಅದನ್ನ. ಹಂಗೆ ನೋಡ್ರಿ, ಎಲ್ಲರೂ ಸಣ್ಣವ್ರಿದ್ದೀವಿ ಹೌದಲ್ಲ? ಎಲ್ಲರೂ ಸಣ್ಣವ್ರಿದ್ದೀವಿ, ಎಲ್ಲರಿಗೂ ಒಂದೊಂದು ಚಾಕ್ಲೇಟ್. ಅನ್ನ ಗಾಡಿ ತೆಗಿತೀನಿ ಕಡಿ ಕಟ್ರೋಲ್. ಎಲ್ಲ ಚಾಕ್ಲೇಟು ಡಿಸೈನ್ ಅದಾವಳು. ಹಾಂ ಸ್ನೇಹಿತರೆ, ನಾ ಹೇಳಿದೆಲ್ಲ, ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ರಾಜೇಶ್ವರಿ ತೇಲಿ ಅವ್ರು ಅಂಥೇಳಿ ಕಾಲ್ ಮಾಡಿದ್ರು. ರೆಗ್ಯುಲರಾಗಿ ನನ್ನ ವಿಡಿಯೋ ನೋಡ್ತಾರೆ, ಭಾಳ ಇಷ್ಟಪಡ್ತಾರೆ. ಬರಬೇಕು ಈ ಕಡೆ ಬಂದಾಗ ಅಂತ ಹೇಳಿದರು. ನಾನು ಈ ಕಡೆ ಬಂದಾಗ ನೆನಪು ಮಾಡ್ಕೊಂಡು ಅವ್ರ ಮನೆಗೆ ಬಂದೇನಿ ನೋಡ್ರಿ. ಹೇಳ್ರಿ ಮೇಡಮ್. ಭಾಳ ಖುಷಿ ಆತ್ರಿ ಬಂದದಕ್ಕೆ, ನಮ್ಮ ಮನೆಗೆ ಬಂದದಕ್ಕೆ ಭಾಳ ಖುಷಿ ಆಯ್ತು. ಇವತ್ತು ನಮ್ಮ ಮನೆ ದೇವ್ರಿಗೆ ಹೊಂಟಿದ್ವಿ. ಹೇಳಿದ್ದೆ ನಿಮಗೆ, ಮನೆ ಓಪನಿಂಗ್ ಸಲುವಾಗಿ
ಮೊದಲಿಗೆ ದೇವ್ರ ಶಾಂತಿ ಇರ್ತಿದ್ಲ, ಎಲ್ಲ ದೇವ್ರಿಗೆ ಹೋಗಿ ಭೇಟಿ ಕೊಡೋದು. ಮನೆ ದೇವ್ರಿಗೆ ಹೋಗತ್ತೀನಿ, ಮುದೊಳಕ್ಕೆ ನೀರು ಹಾಕ್ತೈತಿ ನಮ್ಮ ಮನೆ ದೇವ್ರು. ಸೊ ಅವ್ರಿಗೂ ಗೊತ್ತು. ಅದಕ್ಕೆ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಬರ್ಬೇಕಂತ ಹೇಳಿದರು. ಮತ್ತು ನಿನ್ನೇನು ಕಮೆಂಟ್ ಮಾಡಿದ್ರು ನನಗೆ, ಇಲ್ಲ ನೀವು ಬರಲೇಬೇಕಂತೇಳಿ. ಸೊ ನೆನಪು ಮಾಡ್ಕೊಂಡು ನಾನು ಕಾಲ್ ಮಾಡಿದೆ, ಬಂದೇನು ರೀ ನಿಮ್ಮ ಊರಿಗೆ ಅಂತೇಳಿ. ಬಂದೆ ನೋಡ್ರಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ. ನನ್ನಂತೂ ನೋಡಿರ್ತೀರಿ ನೀವೆಲ್ಲರೂ. ಈ ಥರ ಪ್ರೀತಿ ಆಧಾರದಿಂದ ನಮಗೆಲ್ಲ ಹಚ್ಕೊಳ್ತಾರಲ್ಲ, ಖುಷಿ ಅನ್ನಿಸ್ತೈತಿ. ಬರೀ ಅವ್ರು ಕಾಲ್ ಮಾಡಿದ್ರೆ ನಾ ಖುಷಿ ಆಕಿರ್ತೈತೆ ನನಗೆ. ಅದ್ರಾಗ ಇವತ್ತು ಮೀಟ್ ಆಗ್ಯಾನಂದ್ರೆ ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ. ಒಂಥರ ಪ್ರೌಡ್ ಮೂಮೆಂಟ್ ಆಕೈತೆ ನನಗೆ ಕರೆನ ನಿಮ್ಮನ್ನೆಲ್ಲ ಭೇಟಿಯಾದಾಗ. ಸೊ ನೋಡ್ರಿ, ಆತಿಥ್ಯ ಅಂತೂ ಹೇಳಕ್ಕವಲ್ಲೇ, ಅದು ಬಯಸ್ಕೊಂಡ್ವಿ. ಈಗ ಸೀದಾ ಟಿಫನಿಗೆಲ್ಲ ಬರಬೇಕಿಲ್ಲೋ ನೀವು ಅಂಥೇಳಿ. ಆದ್ರೆ ನಾವು ಆಲ್ರೆಡಿ ಟಿಫನ್ ಮಾಡ್ಕೊಂಡು ಬಂದೀವಿ. ಅದ ಬಂದಿಂದ ಏನು ತಿಂದಿಲ್ಲ ಉಂಡಿಲ್ಲ ಅಂತ ಬಯಕತ್ತಾರ. ಆದರೂ ಸ್ವೀಟ್ ಆಯಿತು, ಹಣ್ಣಾಯಿತು. ಈಗ ಮತ್ತೆ ಚಹಾ ಮಾಡಿಸೀವಿ ಈಗ ಅವ್ರ ಕೈಲಿ. ಏನಿಲ್ಲ ಅನ್ನೋದೇ. ಬರ್ರಿ ಚಹಾ ಕುಡಿಯೋಣ. ನೋಡ್ರಿ ಹೆಂಗೆ ಅನ್ನಿಸ್ತು ನಿಮಗೂ ಕೂಡ ಹೇಳ್ರಿ. ಮೇಡಮ್ ಅವ್ರನ್ನ ಮೀಟ್ ಆಗಿ ಅದ ಸೊಳ್ಳಿ ಸಲುವಾಗಿ ಭಾಳ ಅಂದ್ರೆ ಭಾಳ ಸೇಫ್ಟಿ ಅದ. ಅದನ್ನೇ ನೋಡತ್ತಾರ ಅವ್ರೀಗ. ಹೌದ್ರಿ, ಎಲ್ಲ ಕಡೆ ಅದಾವ ಬಿಡ್ರಿ. ಮುದೋಳ ಅಂತ ಅಲ್ಲ, ಎಲ್ಲ ಕಡೆನೂ ಅದಾವ ಈಗ. ಮೊದಲು ಒಂಚೂರು ಗುಡ್ ನೈಟಿಗೆ ಅಲೋಟಿಗೆ ಹೆದರ್ತಿದ್ವು, ಈಗ ಹೆದರ್ದೂ ಇಲ್ಲ ಅವು. ಸುಳ್ಳ ಕಾಯಿಲ್ ವೇಸ್ಟ್ ಆಗತ್ತವ ಈಗ, ಹೌದಲ್ವಾ? ಒಟ್ಟೆ ಕಡಿಮೆನೇ ಆಗೋದಿಲ್ಲ ಈಗ. ನಿಮ್ಗಂತೂ ಮನೆ ತೋರಿಸಿದೆ ನಾನು. ನೋಡ್ರಿ ಕುಂತ ಬಿಟ್ಟಾರ ನೀರು. ಅತ್ತಿ ಸೊಸಿ ನೋಡ್ರಿ, ಈ ಥರ ಐತೆ ಮನೆ. ಮಸ್ತ್ ಎಲ್ಲ ಸ್ಪೇಷಿಯಸ್ ಸ್ಥಳನ ಐತಿ. ಬರ್ರಿ ಚಾ ಹೌದು, ಗಿಡ ಅದು ಹಚ್ಚಾರ ಮಸ್ತ್ ಐತಿ. ಹಾಂ ಬಂದು ಆಕಿ ಫೋಟೋ ತೆಗಿಯಲ್ಲ ಭವಾನಿ ಒಂದು ಜೋಲ ಹಳಕುಂತಾಳ. ನೀವು ತೋರಿ ತೋರಿ ನೀವು ತೋರಿ. ನೀವು ಮತ್ತೆ ಧಾರವಾಡಕ್ಕೆ ಯಾವಾಗ ಬರೋರು? ಈಗಂತೂ ಬ್ಯುಸಿ ಇದ್ದೀರಿ. ಬಂದ್ರೆ ಬರ್ರಿ, ಡೆಫಿನೆಟ್ ಬರ್ರಿ. ಮತ್ತೆ ಹಾಂ ಮನೆ ಅಡ್ರೆಸ್ ನಾ ದಿವಸ ನೋಡ್ತೀನಿ, ಎಷ್ಟರ ನೋಡ್ತೀನಿ. ನಿಖಿತಾ ಅವ್ರ ತಾಯಿಯವ್ರು ಒಂದು ಸಡನ್ ಹೋಗಿ ಚಟ್ ಅನಿಸ್ತು ನನಗೂ. ಎಕ್ದಮ್ ಸಿ ಅದಂತೂ ಎಲ್ಲ ಕಂಡಿಡೋದು, ಅದು ಕಂಡಿಡಕ್ಕಾಗಲ್ಲ. ಚಂದತ್ತಿಲ್ಲ ನಿನಗೆ, ಚಂದತ್ತಿಲ್ಲ ನಿನಗೆ. ಒಂದು ಹುಡುಗರು ಹತ್ತಿಸ್ಕೊಳಕ್ ಒಳ್ಳೆ ಇದ್ದಿರ್ತಾವ. ಈಕಿಗೆ ಬಿಟ್ರೆ ಜಗಳಡ್ರಿ. ಪಪ್ಪ ಕರೀತಾರೇನು? ಆ ಕಡೆ ನಿಂತು ಮಾಡ ಸಂಧ್ಯಾಗನ. ಅದೇ ಮೊದಲೇ ಕೊಟ್ಬಿಟ್ಟು ಇಲ್ಲ ನಿನ್ನ ಕೈಯ ನಿನ್ನ ಅಕ್ಕಿ ಹಾಕಿದ್ರೆ ಎಲ್ಲ ಕಡೆ ಇಟ್ಕೋತ. ಇದನ್ನ ಭಾಳ ಇದು ಮಾಡಿದ್ವಿ. ಏನು ಈಗ ಬರೋದು ನಮ್ಗೆ ಏನು ಗೊತ್ತಿಲ್ಲ. ಇಷ್ಟ ಇದಾಗಿದ್ದ ನೀವು ನಮ್ಮ ತಂಗಿರಿಕಿ, ನಮ್ಮ ಕಾಕರ ಮಗಳು. ಮತ್ತೆ ಬರ್ರಿ, ಬರೋದು ಈ ಕಡೆ ಬಂದಾಗ ಮತ್ತೆ ಈಗ ನೀವು ಬರ್ರಿ. ಇವ್ರ ಮಗಳ್ರಿ, ನಮ್ಮ ಕಾಕರ ನಮ್ಮ ತಂಗಿರಿ. BSc ಸೆಕೆಂಡ್ ಇಯರ್ ಅಲ್ಲೇ ಧಾರವಾಡ ಕೇಸಿಗೆ ಹೋಗ್ತಾಳೆ. ನಮ್ಮ ಎಲ್ಲ ಹುಡುಗರು ಅಲ್ಲೇ ಧಾರವಾಡ ರೀ. ಎಜುಕೇಶನ್ ಎಲ್ಲ ಎಜುಕೇಶನ್ ಧಾರವಾಡ ಚಲೋ ರೀ. ಮತ್ತು ಕ್ಲೈಮೇಟ್ ಚಲೋ ಚಲೋ ರೀ. ಫುಡ್ ಆತು, ವೆದರ್ ಆತು, ಭಾಳ ಚಲೋ. ಕ್ಲೈಮೇಟ್ ಚಲೋ ಚಲೋ ರೀ, ಚಲೋ ರೀ.
ಹುಬ್ಳಿಕ್ಕಿಂತನೂ ಮತ್ತೆ ನಿಮ್ ಧಾರವಾಡ ಈಗ ಅಮೇರಿಕ ಹೋಗ್ಯಾರಲ್ರಿ ಅವ್ರ ಭೂಮಿ ರೇಟ್ ಹೆಚ್ಚಿದಾಗ ಅಲ್ಲೇ ಧಾರವಾಡಕ್ಕೆ ಇದ್ರು ಅವ್ರು ನೌಕರಿ ಮಾಡಾಕತ್ರು 10 ವರ್ಷ ಅಲ್ಲೇ ಇದ್ದ ಲಾಸ್ಟ್ ಇಲ್ಲಿ ಬಂದ್ರು ಅವ್ರ ಇದ್ರಿ ಕಡೆ ಇದು ನೋಡ್ರಿ ಚನ್ನಬಸವೇಶ್ವರ ನಗರ ನೋಡಿರ್ತಾರೆ ಇದು ಟಿವಿ ಇದು ರೇಡಿಯೋ ಟವರ್ ಐತಲ್ರಿ ಅದ್ರ ಮುಂದೆ ಸಾಧನಕೇರಿ ಅದವ್ರಿ ರೋಡ್ ಐತಿಲ್ರಿ ಯಾವ್ದೋ ಒಂದು ಹಳ್ಯಾಳ ರೋಡ್ ಅಲ್ಲೇ ಕೆಸಿಡಿ ಅಂತ ಮುಂದೆ ಅದ ಮುಂದೆ ಹಾ ಕೆಸಿಡಿ ಕಾಲೇಜ್ ಮುಂದೆ ಹಾಕಿ ಹೋಗೋದು ತಂಪು ವಾತಾವರಣ ದೊಡ್ಡದಾಕಂದ್ರೆ ನೋಡೋದು ಬೆಳೆದ ಪಾಟ್ಗಳೆಲ್ಲ ಹೊಡೆಯಕ ಹಾ ನೋಡೋದು ಬೇರೆ ಚಲೋ ಪಾಟ್ಗಳನ್ನ ಇಲ್ಲಿ ಬ್ಯಾಸ್ಗಿಗೆ ಗಿಡ ಕಟ್ಟಿಗೆ ಹೌದ್ರಿಪ್ಪ ನೀರೆಲ್ಲ ಹಾಕ್ಬೇಕಲ್ಲ ಇದ ಸ್ಕೂಲ್ ನೋಡ್ರಿ ಸಣ್ಣ ಸ್ಕೂಲ್ ಹಾ ಇಲ್ಲಿ ಲೊಕೇಶನ್ ಹಾಕಿದ್ರೆ ಇಲ್ಲಿ ಹೌದ್ರಿ ಈಸಿ ಆತದ ಮತ್ತು ಅದನ್ನ ಹಾಕಿದೆ ನಾನು ಹಾಂ ಈಸಿ ಆತು ಯಾಕಂದ್ರೆ ನಮಗೆ ಈ ಕಡೆ ಸಿಟಿ ಪರಿಚಯ ಇಲ್ಲ ನೀವು ಅದಕ್ಕೆ ಕೊಟ್ಟು ಚಲೋ ಆತು ನಂಗೆ ಲ್ಯಾಂಡ್ ಮಾರ್ಕ್ ಅದನ್ನ ತಕೊಂಡ್ಲನ ಎಲ್ಲ ಮುಡ್ದ ತೊಗೊಂಡ್ರಿ ಇದನ್ನ ಆಗ್ಲೇ ಈಗ ಎಲ್ಲ ಗುಡ್ಡಕ್ಕೆ ಹಾಕಿ ಬಂದಿಲ್ಲ ದರ್ಶನ ಮಾಡ್ಕೊಂಡ್ಬಂದ್ವಿ ದರ್ಶನ ಇಲ್ರಿ ಪೂಜೆ ಆಗಾಕತ್ತಿತ್ತು ನಾವು ಹೋದಾಗಿನ್ನ ಅಂದ್ರೆ ಆಮೇಲೆ ಗದ್ಲಕತ್ತಂತ ಮೊದಲು 5:30 ಬಿಟ್ರಿ ಮನಿ 6:30 ಅಂದ್ರೆ ಗುಡ್ದಾಗ ಇದ್ವಿ ಒಂದು 10 ನಿಮಿಷ ಅಷ್ಟೇ ನಿಂತೀವಿ ನೋಡ್ರಿ ಬಡ ಬಡ ಹಾಕಿದ್ವು ಎಲ್ಲ ಮುಗಿಸ್ಕೊಂಡ ಬಂದ್ವಿ ಈ ಕಡೆ ಆಮ್ಯಾಗ ಅಂದ್ರೆ ಭಾಳ ಗದ್ಲಕೈತ್ರಿ ಹ್ಞೂ ರೀ ನಡ್ರಿ ಬರೋನ್ ತಗೋರಿ ಬಾಯ್ ರೀ ಏನು ಇಲ್ಲ ಹ್ಞೂನ್ರಿ ಮತ್ತೆ ಈ ಕಡೆ ಬಂದಾಗ ಕರ್ಕೊಂಡ್ ಬರ್ರಿ ಬಾಯ್ ಸ್ನೇಹಿತರೆ ನೋಡಿದ್ರಲ್ಲ ಸಬ್ಸ್ಕ್ರೈಬರ್ನ ಭೇಟಿಯಾಗಿ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ನನಗೆ ನಿಜವಾಗ್ಲೂ ಫೋನಲ್ಲಿ ಸಾಕಷ್ಟು ಸಾರಿ ಮಾತಾಡಿರ್ತೀವಿ ಅದರ ಮುಖಾಮುಖಿ ಭೇಟಿಯಾಗೋದು ಏನೈತಲ್ಲ ಅದು ಎಲ್ಲಿಲ್ಲದ ಖುಷಿ ಅಂತ ಹೇಳ್ಬೋದು. ಸೊ ಅವ್ರ ಮನೆಯಿಂದ ಬಂದು ಅಲ್ಲಿಂದ ಏನು ಭಾಳ ದೂರ ಆಗಂಗಿಲ್ಲ, ಕೊನ್ನೂರು ಕರಿಸಿದ್ದೇಶ್ವರ. ಸೊ ಅಲ್ಲಿ ಕೂಡ ರೀಚ್ ಆದ್ವಿ ನಾವೀಗ, ನಮ್ಮ ಮನೆ ದೇವರು. ಸೊ ಬರ್ರಿ, ದೇವಸ್ಥಾನನ ಸಾಕಷ್ಟು ಸರಿ ಶೇರ್ ಮಾಡ್ಕೊಂಡಿದ್ದೀನಿ. ಆದರೂ ಕೂಡ ಇವತ್ತಿನ ದಿನ ನನ್ನ ಗೃಹ ಪ್ರವೇಶದ ನಿಮಿತ್ತವಾಗಿ ದೇವರಿಗೆ ನಾವೆಲ್ಲ ಹಣ್ಣು ಕಾಯಿ ಮತ್ತು ಅಮಾವಾಸ್ಯೆ ದಿವಸನ ನಾವು ಅಭಿಷೇಕಕ್ಕೂ ಕೊಟ್ಟಿದ್ವಿ ಇಲ್ಲೇ. ಅಂದರೆ ಇಲ್ಲೇ ನಿಯರ್ ವಿಲೇಜಲ್ಲಿ ರಿಲೇಷನ್ ಇರ್ತಾರೆ, ಅವ್ರಿಗೆ ನಾವು ಹೇಳಿದ್ವಿ ಅಮಾವಾಸ್ಯೆ ದಿವಸ ದೇವರಿಗೆ ಏನಪ್ಪ ಅಭಿಷೇಕಕ್ಕೆ ಅಮೌಂಟನ್ನು ಕೊಟ್ಬಿಟ್ಟಿರಿ ಅಂತ ಹೇಳಿಬಿಟ್ಟು. ಸೊ ಅಭಿಷೇಕನೂ ಮಾಡಿಸಿದ್ದೈತಿ. ಇವತ್ತು ಏನಿದ್ರು ಹಣ್ಕಾಯಿ ಮಾಡಿಸ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಪ್ರಸಾದ ಇದ್ದರೆ ಪ್ರಸಾದನ ತಗೊಂಡು ಊಟ ಮಾಡಿಕೊಂಡು ಹೋಗೋದಂಥೇಳಿ. ಅದು ಯಾಕಂದ್ರೆ ದೂರ ಇರೋದ್ರಿಂದ ನಾವು ಬರೋದು ಅಪರೂಪ. ಆ ಥರ ನಮಗೆಲ್ಲ ಪ್ರಸಾದ ಊಟಕ್ಕೆಲ್ಲ ಸಿಕ್ಕಿಬಿಟ್ರೆ ಎಲ್ಲಿಲ್ಲದ ಖುಷಿ ಅಂತ ಹೇಳ್ಬೋದು ಸ್ನೇಹಿತರೆ. ಜಾತ್ರೆ ಏನೈತಲ್ಲ ದೀಪಾವಳಿ ಒಳಗೆ ಆಗ್ತಿತ್ತಂತ. ನಮ್ಮ ಮನೆಯೊಳಗೆ ದೀಪಾವಳಿ ದೊಡ್ಡ ಹಬ್ಬ, ಹೀಗಾಗಿ ದೀಪಾವಳಿ ಟೈಮಾಗ ನಮಗೆ ಬರೋಕ್ಕಾಗಂಗಿಲ್ಲ ಇಲ್ಲಿಗೆ. ಅದಕ್ಕೋಸ್ಕರ ಯಾವಾಗ ಸಾಧ್ಯ ಅಲ್ಲ, ನಾವು ಎಲ್ಲರೂ ಬಂದಿರ್ತೀವಿ. ವರ್ಷದಾಗ ಒಂದು 2-3 ಸರಿ ಯಾರ ಬಂದಿರ್ತೀವಿ ಮನೆ ದೇವರಿಗೆ. ಸೊ ಅದಕ್ಕೋಸ್ಕರ ದೇವಸ್ಥಾನ ಅಂತೂ ತುಂಬಾ ದೊಡ್ಡದು ಮಾಡಿಬಿಟ್ಟಾರೆ. ಮೊದಲಿಗೆ ನಾವು ಫಸ್ಟ್ ಬಂದಾಗ ಸಣ್ಣದಿತ್ತು ದೇವಸ್ಥಾನ, ಈಗಂತೂ ಸಾಕಷ್ಟು ದೊಡ್ಡದು ಮಾಡ್ಯಾರ ನೋಡ್ರಿ. ಕರಿಸಿದ್ದೇಶ್ವರ ದೇವರಿದು, ಕರಿಸಿದ್ದೇಶ್ವರ. ಇಲ್ಲೇನೈತಲ್ಲ ನೋಡ್ತಾ ಇರ್ಬೋದು ನೀವು, ಒಂದು ದೀಪ ಕಂಬ ಐತಿ ದೊಡ್ಡದು. ನಂತರದಲ್ಲಿ ಕುದುರೆ ಮೇಲೆ ಕರೆಸಿದ್ದವರು ಹತ್ತಿ ಕುಳಿತಂಥದ್ದು ಒಂದು ಸ್ಟ್ಯಾಚು ಕೂಡ ಐತಿ. ಹಾಗೇನ ಅವರ ಒಂದು ನೆನಪು ಅಥವಾ ಅವರು ಮೊದಲು ಉಪಯೋಗಿಸಿದ ಒಂದು ಇದ್ರ ಮೇಲೆ ಇಲ್ಲಿ ಏನೈತಲ್ಲ ಅವರ ಪಾದರಕ್ಷೆಗಳನ್ನು ಇಟ್ಟಿರ್ತಾರೆ. ಅವ್ರ ಹೆಸರ ಮೇಲೆ ಬೇಡ್ಕೊಂಡವರು ಅದನ್ನು ರೆಡಿ ಮಾಡಿ ಕೊಡ್ತಾರಂತ, ಚರ್ಮದ ಪಾದರಕ್ಷೆಗಳನ್ನು. ಅದನ್ನು ಹಾಕ್ಕೊಂಡು ಗಸ್ತಿ ಮಾಡ್ತಾರೆ ಅನ್ನೋದೊಂದು, ಅಂದ್ರೆ ಊರನ್ನು ಕಾಯ್ತಾರೆ ಅನ್ನೋದೊಂದು ಪ್ರತೀತಿ ನೋಡ್ರಿ. ಇವರೇ ನೋಡ್ರಿ ಆನೆ ಕುದುರೆ ಮೇಲೆ ಕುತ್ಕೊಂಡಿದ್ದಾರೆ. ಸೊ ಇವರ ಒಂದು ನೆನಪಿನ ಒಂದು ಆಶೀರ್ವಾದ ರೂಪದಲ್ಲಿ ಪಾದರಕ್ಷಣೆ ಮಾಡಿಟ್ಟಿರ್ತಾರೆ. ಆ ಪಾದರಕ್ಷೆಗಳು ಎಷ್ಟು ದೊಡ್ಡವು ಇರ್ತಾವಂತಂದ್ರೆ ಆದರೂ ಕೂಡ ಪ್ರತಿ ವರ್ಷ ಸವಿತಾವಂತ ನೋಡ್ರಿ. ಮತ್ತು ಆ ಪಾದರಕ್ಷೆಗಳನ್ನು ಈ ಥರ ನಾವು ನಮ್ಮ ತಲೆ ಆಗಿರ್ಬೋದು, ಬೆನ್ನು, ಸೊಂಟ ಆ ಥರ ಎಲ್ಲ ನಾವು ಮುಟ್ಟಿಸ್ಕೊಂಡ್ರೆ ಪಾದರಕ್ಷೆಗಳಿಂದ ನಾವು ಮುಟ್ಟಿಸ್ಕೊಳ್ಳೋದಾಗ್ಬೋದು, ಇಲ್ಲ ನಮಗೆ ಎಷ್ಟು ಸಾಧ್ಯ ಅಷ್ಟು ಅದರಿಂದ ಬಡ್ಕೊಳ್ಳೋದಾಗಿರ್ಬೋದು. ಆ ಥರ ಮಾಡೋದ್ರಿಂದ ಏನೈತಲ್ಲ ನಮ್ಮ
ಪೀಡೆ ತೊಲಗ್ತೈತಿ. ಹಾಗೆ ಏನಾದರೂ ನೋವಿದ್ರೆ ನಮಗೆ ಮೈಕೈ ನೋವು ಏನಾದರೂ ತಾಪತ್ರಯ ಏನಾದರೂ ಇದ್ರೂ ಕೂಡ ತಲೆನೋವು ಆಗಿರ್ಬೋದು, ಬೆನ್ನು ನೋವು ಆಗಿರ್ಬೋದು, ಅದೆಲ್ಲನೂ ಹೋಗ್ತೈತಿ, ವಾಸಿ ಆಗ್ತೈತಿ, ಆಶೀರ್ವಾದ ಸಿಗ್ತೈತಿ ಅನ್ನೋ ಒಂದು ನಂಬಿಕೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ನಾವು ಕೂಡ ಅದನ್ನು ಪ್ರತಿ ಸರಿ ಹೋದಾಗೊಮ್ಮೆ ಅದನ್ನು ಪಾಲಿಸ್ಕೊಂತನ ಬಂದಿರ್ತೀವಿ. ನನಗಂತೂ ತುಂಬಾ ತಲೆನೋವು. ಸೊ ಸಾಕಷ್ಟು ತಲೆಗನ ಬಡ್ಕೊಂಡೆ, ತಲೆ ಮೇಲೆ ಇಟ್ಕೊಂಡೆ, ತಲೆಗೆ ಮುಟ್ಟಿಸ್ಕೊಂಡೆ, ಮತ್ತು ನನಗಾದಷ್ಟು ತಲೆನೋವನ್ನ ಕಡಿಮೆ ಮಾಡಪ್ಪ ದೇವ್ರೆ ಅಂತ ಬೇಡ್ಕೊಂಡೆ ನೋಡ್ರಿ ದೇವ್ರೆ ಸ್ನೇಹಿತರೆ. ಯಾಕಂದ್ರೆ ಈಗಂತೂ ಜಾಸ್ತಿ ಸ್ವಲ್ಪ ಟೆನ್ಷನ್ನು ಇರ್ತೈತಿ, ಅದ್ರ ಜೊತೆಗೆ ಮೊಬೈಲಿದ್ದ ಕೆಲಸ ಆಗಿಬಿಡ್ತೈತಲ್ಲ, ಹೀಗಾಗಿ ಸ್ವಲ್ಪ ಹೆಡೇಕ್ ಜಾಸ್ತಿನೇ ಆಗಕತ್ತಿತ್ತು. ಅದನ್ನು ಕೂಡ ದೇವ್ರ ಹತ್ರ ನಾನು ಬೇಡ್ಕೊಂಡಾದ ನಂತರ ನೋಡ್ರಿ ಈಗ ನಾನು ಹೋಗ್ತಾ ಇದ್ದೀನಿ ಒಳಗಡೆ ದರ್ಶನಕ್ಕೆ. ಚಿಕ್ಕಮ್ಮ ಅವರೆಲ್ಲ ಮುಗಿಸ್ಕೊಂಡು ಬಂದರು, ನಾನು ಈಗ ಹೋಗ್ತಾ ಇದ್ದೀನಿ. ಮತ್ತು ಇಲ್ಲೇ ಎಣ್ಣೆ ಹಾಕ್ಬೋದು ಹೊರಗಡೆ, ಮತ್ತು ಉದಿನ ಕಡ್ಡಿ ಕರ್ಪೂರ ಎಲ್ಲನೂ ಮಾಡ್ಬೋದು. ಇದನ್ನೆಲ್ಲ ಮಾಡಿಕೊಂಡು ನಾನು ಹೋಗಕತ್ತೀನಿ. ಅಮಾವಾಸ್ಯೆ ಆದ್ದರಿಂದ 1-2 ದಿನ ಆಗಿತ್ತು ಅಮಾವಾಸ್ಯೆ, ಹಿಂದಿನ ದಿನಾನ ಅಮಾವಾಸ್ಯೆ ಆಗಿತ್ತು. ಸೊ ಅಲಂಕಾರ ನೋಡ್ರಿ, ಹೂವಿನ ಅಲಂಕಾರ ಇನ್ನೂ ಕೂಡ ಎಷ್ಟು ಚೆನ್ನಾಗಿತ್ತು. ಮತ್ತು ಇಲ್ಲೇ ವಿಡಿಯೋ ಮತ್ತು ಫೋಟೋಕ್ಕೂ ಅಲಾವಿಲ್ಲ, ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಸ್ನೇಹಿತರಿಗೆ ಮತ್ತು ಕರಿಸಿದ್ದೇಶ್ವರ ಅವರ ದರ್ಶನ ಮಾಡಿಸ್ಬೇಕಲ್ಲ ನಾನು ಕೂಡ ಅಂಥೇಳಿ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ಅವ್ರ ಕಣ್ಣು ತಪ್ಪಿಸೇ ತೊಗೊಳ್ಬೇಕಾಗ್ತೈತಿ. ಬೈತಿರ್ತಾರೆ, ಇಲ್ಲೇ ಅಲಾವಿಲ್ಲ, ಮತ್ತು ಬೈತಿರ್ತಾರೆ ತೊಗೋಬೇಡ್ರಿ ಅಂಥೇಳಿ, ಮೊಬೈಲ್ ಆಫ್ ಮಾಡಿರಿ ಅಂತಲೇ ಹೇಳ್ತಿರ್ತಾರೆ ಸ್ನೇಹಿತರೆ. ಬಟ್ ಇಲ್ಲಿವರೆಗೆ ಬಂದ ನಿಮಗೂ ದರ್ಶನ ಮಾಡಿಸ್ಲಿಲ್ಲ ಅಂದ್ರೆ ನನಗೂ ಸಮಾಧಾನ ಆಗಂಗಿಲ್ಲ. ಅದಕ್ಕೋಸ್ಕರ ಸಾಧ್ಯ ಆದಷ್ಟು ದೇವರ ಒಂದು ಕ್ಲಿಪ್ಪಿಂಗ್ಸನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿಂದನೇ ನಮಸ್ಕಾರ ಮಾಡ್ಕೊಂಬಿಡ್ರಿ ಕರಿಸಿದ್ದೇಶ್ವರ ದೇವರಿಗೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಭಗವಂತ, ಎಲ್ಲರಿಗೂ ಒಂದು ಒಳ್ಳೆಯ ಆರೋಗ್ಯ ಭಾಗ್ಯನ ಕಲ್ಪಿಸ್ಲಿ ಅಂತ ನಾನು ಕೂಡ ಬೇಡ್ಕೊಳ್ತೀನಿ. ದರ್ಶನ ಎಲ್ಲ ಮಾಡಿಕೊಂಡು ಆರಾಮಾಗಿ ನಾವಿಲ್ಲೇ ದೇವಸ್ಥಾನದ ಒಳಗಡೆ ಕೂತ್ಕೊಂಡೇವೆ ನೋಡ್ರಿ. ಯಾವುದೇ ದೇವಸ್ಥಾನಕ್ಕೆ ಹೋಗಲಿ 5 ನಿಮಿಷದಾಗ ಕೂತ್ಕೊಂಡು ಬರ್ಬೇಕಂತ, ಅದು ಇನ್ನೂ ಶ್ರೇಷ್ಠ ಅಂತ ಹೇಳ್ತಾರೆ. ಮೊದಲಿಂದನೂ ಹಂಗನ ಯಾವ ದೇವಸ್ಥಾನಕ್ಕೆ ಹೋದ್ರೂ ಆರಾಮಾಗಿ ಕೂತ್ಕೊಂಡು, ಅದ್ರಾಗ ಇಷ್ಟು ದೂರದಿಂದ ಬಂದಿರ್ತೀವಿ, ತೀರಾ ಅರ್ಜೆಂಟ್ ಮಾಡಬಾರ್ದು, ಆರಾಮಾಗಿ ಸ್ವಲ್ಪ ಶಾಂತ ರೀತಿಯಿಂದ ಸಮಾಧಾನದಿಂದ ದರ್ಶನ ಮಾಡಿಕೊಂಡು ಕೂತ್ಕೊಂಡು ಪ್ರಸಾದ ಹಂಚಿ ಪ್ರಸಾದ ತಿಂದು ಹೋಗ್ಬೇಕಂತ ಹೇಳಿ. ಸೊ ಇದೇ ರೀತಿ ನಾವು ಕೂಡ ಆರಾಮಾಗಿ ಒಂದು ಅರ್ಧ ತಾಸು ಸಮೀಪನ ಕೂತ್ಕೊಂಡ್ವಿ ಅಂತ ಹೇಳ್ಬೋದು. ಎಲ್ಲನೂ ಕೂತ್ಕೊಂಡು ಮಮ್ಮಿ ಏನು ಮಾಡಿದರು, ಅಕ್ಕಿ ಕೊಟ್ಟು ಕಳಿಸಿದ್ರು ದೇವರಿಗೆ ದೇವಸ್ಥಾನಕ್ಕೆ ಕೊಡಲಿಕ್ಕೆ. ಸೊ ಅದನ್ನು ಕೂಡ ಅಕ್ಕಿನ ಒಪ್ಪಿಸಿದ್ರು, ಅಂದ್ರೆ ಅದನ್ನು ಪ್ರಸಾದವಾಗಿ ಮತ್ತೊಂದಿನ ಭಕ್ತಾದಿಗಳಿಗೆ ಅಡುಗೆ ಮಾಡಿ ಊಟ ಮಾಡಿಸ್ತಾರೆ. ನಮ್ಮದು ಸ್ವಲ್ಪ ಮುಟ್ಲಿ ಅಂಥೇಳಿ ಪ್ರತಿ ಸರಿ ಅವ್ವ ಬರುವಾಗ ಒಣ ಹುಲ್ಪಿ ಅಂಥೇಳಿ ತೊಗೊಂಡು ಬಂದಿರ್ತಾಳು, ಅದನ್ನು ದೇವಸ್ಥಾನದೊಳಗೆ ಕೊಟ್ಬಿಟ್ಟಿರ್ತೀವಿ ನಾವು. ಆ ನಂತರ ನಮಗೆ ಎಷ್ಟು ಸಾಧ್ಯ ಅಷ್ಟು ದಕ್ಷಿಣೆನೋ ದೇವರಿಗೆ ಅರ್ಪಿಸಿ ಹಣ್ಣುಕಾಯಿ ಮಾಡಿಕೊಂಡು ಹೋಗಿರ್ತೀವಿ. ಸೊ ಹೊರಗಡೆಯಿಂದ ಕರಿಸಿದ್ದೇಶ್ವರ ದೇವಸ್ಥಾನ ಈ ರೀತಿ ಕಾಣಿಸ್ತೈತೆ ನೋಡ್ರಿ. ಈಗಂತೂ ತುಂಬಾ ಸುಂದರವಾಗಿ ಕಟ್ಟಾರ, ದೊಡ್ಡದು ಮಾಡ್ಯಾರ, ಹೇಳದ ನಿಮಗೆ ನೋಡ್ರಿ ಈ ಥರ ಕಾಣಿಸ್ತೈತಿ. ಮತ್ತು ಮುಂದೂ ದೇವಸ್ಥಾನ ಮುಂದೆ ಸಾಕಷ್ಟು ಏನೈತಪ್ಪ ಅಂದ್ರೆ ಜಾಗ ಐತಿ, ಪಾರ್ಕಿಂಗ್ ಆಗಿರ್ಬೋದು, ಜಾತ್ರೆ ಮಾಡ್ಲಿಕ್ಕಾಗಿರ್ಬೋದು, ಕುಂದಿರ್ಲಿಕ್ಕೆ ನಿಂದಿರ್ಲಿಕ್ಕೆ ಸಾಕಷ್ಟು ಜಾಗ ಕೂಡ ಐತಿ. ಸ್ಯಾಟರ್ಡೆ ಅಲ್ಲ ಇವತ್ತು, ಸ್ಕೂಲ್ ಹುಡುಗರು ಹೊಂಟಾರ. 12:30 ಆಗೈತೆ ನೋಡ್ರಿ ಟೈಮ್ ಸ್ನೇಹಿತರೆ. ಲಘು ಬಂದ್ವಿ ಅಂದರು, 12:30 ಆಗಿದೆ ಈಗ. ಆಯಿತು, ದರ್ಶನ ಎಲ್ಲ ಆಯಿತು, ನಮ್ಮದು ಎಲ್ಲ ಮುಗೀತು, ಹಣ್ಣು ಕಾಯಿ ಮಾಡಿಸೋದಾಯ್ತು. ಇನ್ನು ನೆಕ್ಸ್ಟ್ ಹೊರಡೋದು ಅಂಥೇಳಿ ಮುಂದೆ ಮತ್ತೆ ಪ್ರಯಾಣ ಐತಿ, ಎಲ್ಲಿಗೆ ಹೋಗ್ತೀವಿ ಏನು ಹೋಗ್ತೀವಿ. ಸೊ ವಿಡಿಯೋನ ನೋಡ್ತಾ ಇರ್ರಿ ಎಂಡ್ವರೆಗೆ, ಕಂಟಿನ್ಯೂ ಆದರೆ ಇದ್ರಾಗ ಮಾಡ್ತೀನಿ, ಇಲ್ಲ ನೆಕ್ಸ್ಟ್ ಬ್ಲಾಗ್ ಒಳಗೆ ನೆಕ್ಸ್ಟ್ ನಮ್ದೇನು ಜರ್ನಿ ಇತ್ತು, ಎಲ್ಲಿ ಹೋಗಿದ್ವಿ ಅದನ್ನು ಕೂಡ ತೊಗೋತೀನಿ. ಸೊ ಇದೇ ಥರ ಚಾನಲ್ನ ನೋಡ್ತಾ ಇರ್ರಿ, ಸಪೋರ್ಟ್ ಮಾಡ್ತಾ ಇರ್ರಿ ಸ್ನೇಹಿತರೆ. ನೋಡ್ರಿ ಕುರುಬರ ಪಕ್ಕ ಕುರುಬರು ನಾವು. ಸೊ ನೋಡ್ರಿ ಕುರಿ ಹೆಂಗದಾವ ಇಲ್ಲೇ ಕರಿಸಿದ್ದೇಶ್ವರ ಭಂಡಾರ ಇದ ಮುಖ್ಯ ನೋಡ್ರಿ ನಮ್ದು. ಸೊ ಇಲ್ಲಿನೂ ಒಂದೈತಿ ಸ್ಟ್ಯಾಚು, ಚೆನ್ನಾಗಿ ಮಾಡ್ಯಾರ. ಇಲ್ಲಿನೂ ಸಾಕಷ್ಟು ಸರಿ ತೋರ್ಸೀನಿ ಸ್ನೇಹಿತರೆ. ನೋಡ್ರಿ ಇಲ್ಲಿ ಒಂದು ಸ್ಟ್ಯಾಚು ಐತಿ. ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ಇನ್ನೊಂದು ದೇವರ ಒಂದು ದರ್ಶನಕ್ಕೆ ಹೋಗಬೇಕು. ಅದು ಕೂಡ ಮನೆ ದೇವರು ಅಂತಲೇ ಹೇಳ್ತೀವಿ.
ಅದಕ್ಕೋಸ್ಕರ ಇಲ್ಲಿಂದನೂ ಅದು ಕೂಡ ದೂರ ಐತಿ. ಯಾವ ದೇವಸ್ಥಾನ, ಯಾವ ಊರು, ಯಾವ ದೇವರು, ಮತ್ತು ಅಲ್ಲಿಂದ ಮತ್ತೆ ಎಲ್ಲಿ ಹೋಗ್ತೀವಿ, ಎಷ್ಟೊತ್ತಿಗೆ ಊರು ರೀಚ್ ಆಗ್ತೀವಿ ಎಲ್ಲನೂ ಕೂಡ ನೀವು ನೋಡಿರಿ ಅಂತ. ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋನು ತಪ್ಪದ ಏನು ಮಾಡಿರಿ, ವಾಚ್ ಮಾಡಿರಿ, ಇದೇ ರೀತಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಮತ್ತು ಕೊಣ್ಣೂರಲ್ಲೇ ಪ್ರಸಾದ, ನಮಗೆ ಅನ್ನ ಪ್ರಸಾದ ಕೂಡ ಇತ್ತು, ಅನ್ನ ಸಾರು ಪ್ರಸಾದ ಇತ್ತು, ಅದನ್ನು ಕೂಡ ಊಟ ಮಾಡ್ಕೊಂಡ್ವಿ. ಹಸು ಇದ್ದಷ್ಟು ಪ್ರಸಾದ ಸಿಗೋದ ಒಂದು ಭಾಗ್ಯ. ಸೊ ಹಸು ಇದ್ದಷ್ಟು ಅಲ್ಲಿ ಕೂಡ ಅನ್ನ ಪ್ರಸಾದ ಮಾಡಿಕೊಂಡು ನಮ್ಮ ಪ್ರಯಾಣವನ್ನು ಮುಂದುವರ್ಸೇವಿ. ಸೊ ಇದನ್ನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ನೋಡೋಕೆ ಸಿಗ್ತೈತಿ. ಅಲ್ಲಿವರೆಗೆ ವೇಟ್ ಮಾಡಿರಿ. ಮತ್ತು ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ. ಅಂದರೆ ನಾ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ನ ನಿಮಗೆ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ. ನೀವು ಕೂಡ ನೋಡ್ಬೋದು, ಬೇರೆದವ್ರಿಗೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡ್ಬೋದು. ಅದಕ್ಕೋಸ್ಕರ ಮತ್ತು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಸ್ನೇಹಿತರೆ. ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ನನ್ನ ಜೊತೆಗಿರಲಿ ಅಂತ ಕೇಳಿಕೊಂಡು ಈ ಒಂದು ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೊಂದು ಬ್ಲಾಗೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು.